ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಏನಂದರೆ ಹೇರ್ ಸ್ಪಾ ಹೇಗೆ ಮಾಡೋದು ಅಂತ. ಹೇರ್ ಸ್ಪಾಯಿಂದ ಏನೇನು ಬೆನಿಫಿಟ್ ಆಗುತ್ತೆ ಅಂತ ಬನ್ನಿ ನೋಡೋಣ. ನೋಡಿ, ಈ ಹೇರ್ ಬಂದು ಎಷ್ಟು ಫ್ರಿಝಿ ಆಗಿದೆ ಅಂದರೆ ಫಸ್ಟೆಲ್ಲ ತುಂಬ ಚೆನ್ನಾಗಿತ್ತು ಹೇಳ್ದು, ಇವಾಗ ಬಂದು ತುಂಬ ರಫ್ ಆಗಿಬಿಟ್ಟಿದೆ. ಎಷ್ಟು ರಫ್ ಇದೆ ಅಂದರೆ ನೋಡಿ, ನಿಮಗೆ ಗೊತ್ತಾಗ್ತಿದೆ, ತುಂಬ ರಫ್ ಆಗಿದೆ. ಇವಾಗ ಇದನ್ನು ನಾನು ಫಸ್ಟ್ ಬಂದು ವಾಶ್ ಮಾಡ್ಕೊಳ್ಬೇಕು. ಯಾವಾಗ್ಲೂ ಹೇರ್ ಸ್ಪಾ ಮಾಡೋಕ್ಕೆ ಮುಂಚೆ ಬಂದು ಕ್ರೀಮ್ ಅಪ್ಲೈ ಮಾಡೋಕ್ಕೆ ಮುಂಚೆ ಹೇರ್ ವಾಶ್ ಮಾಡ್ಕೊಳ್ಬೇಕು. ಹೇರ್ ವಾಶ್ ಮಾಡಿಕೊಂಡು ಆಮೇಲೆ ಕ್ರೀಮ್ ಅಪ್ಲೈ ಮಾಡಬೇಕು. ಬನ್ನಿ, ಫಸ್ಟ್ ನಾನು ಹೇರ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನೀಟಾಗಿ ಸ್ವಲ್ಪ ಶಾಂಪು ಹಾಕ್ಕೊಂಡು ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಡಸ್ಟ್ ಎಲ್ಲ ಇರುತ್ತಲ್ಲ, ಹಂಗಾಗಿ ನಾನು ನೀಟಾಗಿ ಶಾಂಪು ಹಾಕ್ಕೊಂಡು ವಾಶ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫುಲ್ ಡ್ರೈ ಮಾಡಬಾರ್ದು, ಯಾವಾಗಲೂ ವೆಟ್ ಇರಬೇಕು. ಹೇರ್ ಯಾವಾಗಲೂ ವೆಟ್ಟಾಗಿ ಇಟ್ಕೊಂಡಿರ್ಬೇಕು. ನೋಡಿ, ಈ ಥರ ವೆಟ್ಟಾಗಿರ್ಬೇಕು ಹೇರ್. ಕ್ರೀಮ್ ಹಾಕ್ಕೊಳ್ಳಿಕ್ಕೆ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಬಂದು ಹೇರ್ ಸ್ಪಾ ಲಾರಿಯಲ್ದು. ನೋಡಿ, ಲಾರಿಯಲ್ದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಾಗಾಗಿ ನಾನು ಜಾಸ್ತಿ ಯೂಸ್ ಮಾಡೋದು ಲಾರಿಯಲ್ಲೇ ಯೂಸ್ ಮಾಡ್ತಿದ್ದೀನಿ. ಬನ್ನಿ, ಕ್ರೀಮ್ ಹಾಕ್ಕೊಡ್ತೀನಿ. ಫಸ್ಟ್ ನಾನಿಲ್ಲಿ ಒಂದು ಬೌಲ್ ತೊಗೊಳ್ತಿದ್ದೀನಿ. ಬೌಲ್ಗೆ ಒಂದು ಕ್ರೀಮ್, ನೋಡಿ ನಿಮ್ಗೆ ಎಷ್ಟು ಕ್ರೀಮ್ ಬೇಕಾಗುತ್ತೋ ಅಷ್ಟು ಕ್ರೀಮ್ ಹಾಕ್ಕೊಳ್ಬೇಕಾಗತ್ತೆ. ಯಾಕಂದರೆ ಹೇರ್ ಎಷ್ಟಿರುತ್ತೆ ನೋಡಿಕೊಂಡು ಅದ್ರ ಮೇಲೆ ನಾವು ಕ್ರೀಮ್ ತೊಗೊಳ್ಬೇಕಾಗತ್ತೆ. ನಿಮಗೆ ಲಾರಿಯಲ್ ಇಲ್ಲ ಅಂದರೆ ಮ್ಯಾಟ್ರಿಕ್ಸ್ ಕೂಡ ಯೂಸ್ ಮಾಡ್ಬೋದು. ಮ್ಯಾಟ್ರಿಕ್ಸ್ ಕೂಡ ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ನೋಡಿ, ಇದು ಬಂದು ಹೇರ್ ಸಿರಮ್. ಆ ಸಿರಮ್ ಸ್ವಲ್ಪ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು 2-3 ಡ್ರಾಪ್ ಸೇರಿಸ್ಕೊಳ್ತಾ ಇದ್ದೀನಿ ಅದರಲ್ಲಿ. ನೆಕ್ಸ್ಟ್ ಬಂದು ನಾನು ಇದು ಕ್ಯಾಪ್ಸೂಲ್ಸ್ ಬರುತ್ತೆ, ಹೇರ್ ಸಾಫ್ಟ್ ಆಗಲಿಕ್ಕೆ ಕ್ಯಾಪ್ಸೂಲ್ಸ್ ಬರುತ್ತೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು 2 ಕ್ಯಾಪ್ಸೂಲ್ಸ್ ಯೂಸ್ ಮಾಡ್ತಾ ಇದ್ದೀನಿ ನಾನು. 2 ಕ್ಯಾಪ್ಸೂಲ್ಸನ್ನು ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಹೇರ್ ಸಕ್ಷನ್ ವೈಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಸಕ್ಷನ್ ಮಾಡ್ಕೊಳ್ಬೇಕು. ಸಕ್ಷನ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ತಾ ಹೋಗಬೇಕು. ಸ್ವಲ್ಪ ಸ್ವಲ್ಪ ಹೇರ್ ತೊಗೊಂಡು ಅಪ್ಲೈ ಮಾಡ್ತಾ ಹೋಗಬೇಕು. ಆ ಕ್ರೀಮ್ ಎಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೇರ್ನ ಪಾರ್ಟಿಷನ್ ಥರ ಮಾಡಿಕೊಂಡು ನೀಟಾಗಿ ಬ್ರಷಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ನಾನು ಅಪ್ಲೈ ಮಾಡ್ತಾ ಇರಬೇಕಾದ್ರೆ ಅದು ವಿಡಿಯೋ ಆಗಿದೆ ಅಂದ್ಕೊಂಡಿದ್ದೆ, ನೋಡಿದ್ರೆ ವಿಡಿಯೋನೇ ಆಗಿಲ್ಲ. ಹಂಗಾಗಿ ಅದು ಸ್ಕಿಪ್ ಆಗಿಬಿಟ್ಟಿದೆ. ನೋಡಿ, ಫುಲ್ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹೇರ್ ಸ್ಪಾ ಮಾಡೋದ್ರಿಂದ ಏನೇನು ಬೆನಿಫಿಟ್ ನಿಮಗೆ ಅಂದರೆ ಮೇಯ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಮೈನ್ ಏನಂದರೆ ತುಂಬ ಹೇರ್ ಫಾಲ್ ಆಗ್ತಿರುತ್ತಲ್ಲ, ಅದು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಅವರಿಗೆ ತುಂಬ ಡ್ಯಾಂಡ್ರಫ್ ಬರ್ತಾ ಇರುತ್ತೆ, ಡ್ಯಾಂಡ್ರಫ್ ಕೂಡ ಅವಾಯ್ಡ್ ಆಗುತ್ತೆ. ಹೇರ್ ಸ್ಪಾ ಮಾಡೋದ್ರಿಂದ ಏನಾಗುತ್ತೆ, ಫ್ರಿಝಿನೆಸ್ ಇರುತ್ತಲ್ಲ ಹೇರ್ ಸಾಫ್ಟ್ ಆಗ್ತಾ ಹೋಗುತ್ತೆ, ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇದನ್ನು ಆ್ಯಕ್ಚುಲಿ ಇನ್ನೊಂದು ಏನಂದರೆ ನಿಮಗೆ ಮನೆಯಲ್ಲಿ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಕ್ರೀಮ್ ನೀಟಾಗಿ ಅಪ್ಲೈ ಮಾಡಬೇಕು. ಹಾಗಾಗಿ ನೀವು ಸಲೂನ್ಗಳಲ್ಲಿ ಅಥವಾ ಪಾರ್ಲರ್ಗೆ ಹೋಗಿನೇ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಹೇರ್ ಸ್ಪಾ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ ಮೇಯ್ನಾಗಿ ನಮಗೆ ಹೇರ್ ಗ್ರೋತ್ ಆಗುತ್ತೆ. ಹೇರ್ ಗ್ರೋತ್ ಸ್ಟಾಪ್ ಆಗಿಬಿಟ್ಟಿರುತ್ತಲ್ಲ, ಈ ಹೇರ್ ಸ್ಪಾ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಹೇರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇರ್ ಸ್ಪಾ ಕ್ರೀಮ್ನೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ರಿಲ್ಯಾಕ್ಸೇಷನ್ ಆಗುತ್ತೆ ಮತ್ತು ಹೇರ್ ಗ್ರೋತ್ಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ನೋಡಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟೀಮ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೇರ್ ಸಾಫ್ಟ್ ಆಗುತ್ತೆ. ಫ್ರಿಝಿನೆಸ್ ಇರುತ್ತಲ್ಲ, ಅದೆಲ್ಲ ಹೇರ್ ಸಾಫ್ಟ್ ಆಗುತ್ತೆ. ಹಾಗಾಗಿ ನಾನು ಸ್ಟೀಮ್ ಕೊಡ್ತಾ ಇದ್ದೀನಿ ಇಲ್ಲಿ. ನಿಮಗೇನಾದರೂ ಏರ್ ಫಾಲ್ ತುಂಬ ಆಗ್ತಾಯಿದ್ರೆ ಅಥವಾ ಏರು ಕಟ್ ಆಗ್ತಾಯಿರುತ್ತೆ, ಮಧ್ಯೆ ಒಂದೊಂದು ಸ್ವಲ್ಪ ಹಿಂಗೆ ಕೂಮ್ ಮಾಡಿದ್ರೆ ಸಾಕು ಕಟ್ ಆಗುತ್ತೆ. ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ 15 ಡೇಸ್ ಇಲ್ಲ 20 ಡೇಸ್ ಒಂದ್ಸರಿ ಹೇರ್ ಸ್ಪಾ ಮಾಡಿ, ಆಟೋಮೆಟಿಕ್ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗಿಬಿಡುತ್ತೆ. ಇಲ್ಲ ಆ ಥರ ಪ್ರಾಬ್ಲಮ್ ಏನಿಲ್ಲ ಅಂತಂದರೆ ಅಟ್ಲೀಸ್ಟ್ ನೀವು 1 ಮಂತ್ ಒಂದ್ಸರಿ ಆದರೂ ಹೇರ್ ಸ್ಪಾ ಮಾಡಿಸಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಆ್ಯಕ್ಚುಲಿ ಏನಂದರೆ ಇವಾಗೆಲ್ಲ ಕೆರೋಟಿನ್ನು ಮತ್ತು ಬೋಟ್ಯಾಕ್ಸು, ಅದಾದಮೇಲೆ ಸ್ಮೂತ್ನಿಂಗು ಈ ಥರ ಎಲ್ಲ ಮಾಡಿಸ್ತಾರಲ್ಲ, ಅವರೆಲ್ಲ ಕಂಪಲ್ಸರಿ 1 ಮಂತ್ ಒಂದ್ಸರಿ ಮಾಡಿಸಿದ್ರೆ ಹೇರು ತುಂಬ ಸಾಫ್ಟ್ ಆಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ದಿನ ಆದಮೇಲೆ ಫ್ರಿಝಿನೆಸ್ ಆಗಿಬಿಡುತ್ತೆ ಮತ್ತು ತುಂಬ ದಿನ ಮೇಂಟೈನ್ ಆಗೋಲ್ಲ. ಹಾಗೇನೆ ಇವಾಗ ಸ್ಟ್ರೈಟ್ನಿಂಗ್ ಮಾಡಿಸಿರ್ತಾರೆ, ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸಿರ್ತಾರಲ್ಲ, ಅದೆಲ್ಲ ಏನಾಗುತ್ತೆ ಅಂದರೆ ಅವರು ಸ್ಪಾ ಮಾಡಿಸ್ಲೇಬೇಕು. ಮಂತ್ಲಿ ಒನ್ಸ್ ಆದರೂ ಸ್ಪಾ ಮಾಡಿಸ್ಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಹೇರ್ ಸ್ವಲ್ಪ ರಫ್ ಆಗ್ತಾ ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಅವರು ಈ ಥರ ಮೇಂಟೈನ್ ಮಾಡ್ತಾ ಹೋದರೆ, ಮನ್ಸು ಸ್ಪಾ ಮಾಡಿಸ್ತಾ ಹೋದರೆ ಅವ್ರಿಗೆ ಸ್ಟ್ರೈಟ್ನಿಂಗ್ ಬಂದು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಅಂದರೆ 6 ಮಂತ್ 1 ಇಯರ್ ತನಕನೂ ಇರುತ್ತೆ. ಕೆಲವ್ರದ್ದೊಂದು
2 ಮಂತ್ಸ್ 3 ಮಂತ್ಸ್ಗೆಲ್ಲ ಹೋಗ್ಬಿಡುತ್ತೆ. ಈ ಥರ ಸ್ಪಾ ಮಾಡಿಸ್ಕೊಂಡು ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ, ಇನ್ನು ಹೇರ್ ಸಾಫ್ಟ್ ಆಗುತ್ತಲ್ಲ, ಹಾಗಾಗಿ ಆ ಸಿಲ್ಕಿನೆಸ್ ಹಾಗೆ ಇರುತ್ತೆ. 1 ಇಯರ್ ತನಕ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಸ್ವಲ್ಪ ಹೊತ್ತು ಚೆನ್ನಾಗಿ ಮಸಾಜ್ ಕೊಡೋದ್ರಿಂದ ಏನಾಗುತ್ತೆ, ಆ ಸ್ಕ್ಯಾಲ್ಪ್ಗೆ ರಿಲ್ಯಾಕ್ಸೇಷನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಇದು ನೋಡಿ, ನೀವು ಮಸಾಜ್ ಮಾಡಿಕೊಂಡು ಆ ಸ್ಟೀಮ್ ಕೊಟ್ಬಿಟ್ಟು ಹೇರ್ ವಾಶ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. Wish that I could cough out my emotions in a healthy manner and just become the right person that actually matters. And every day I drive my car to my little job, find some peace in the stations that I throw on. But I wish there was a song with your name as the title. 20 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ. ಇವಾಗ ಮಸಾಜ್ ಎಲ್ಲ ಮುಗೀತು. ಮಸಾಜ್ ಮುಗಿದ್ಮೇಲೆ ಇದನ್ನು ಇವಾಗ ನಾನು ಬಂದು 20 ಮಿನಿಟ್ಸ್ ಹಾಗೆ ಬಿಡ್ತೀನಿ. ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡ್ತೀನಿ. ಕ್ರೀಮ್ ಹಾಗೆ ತಲೆಯಲ್ಲಿ ಡ್ರೈ ಆಗಬೇಕು. ಮಿನಿಮಮ್ ಇದು 1 ಅವರ್ ಪ್ರೊಸೀಜರ್ ಇರುತ್ತೆ ನಮಗೆ. ಕ್ರೀಮೆಲ್ಲ ಹಾಕಿ 20 ಮಿನಿಟ್ಸ್ ಬಿಟ್ಟ ಮೇಲೆ ಇವಾಗ ನಾನು ಏರ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೈನ್ ವಾಟರಲ್ಲಿ, ಶಾಂಪು ಎಲ್ಲ ಏನೂ ಯೂಸ್ ಮಾಡಬಾರ್ದು. ಪ್ಲೈನ್ ವಾಟರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಬೇಕು. ಹೇರ್ ವಾಶ್ ಮಾಡಬೇಕಂದ್ರೂ ನಾವು ಬೇರೆ ಏನು ಯೂಸ್ ಮಾಡೋದು ಬೇಡ, ಬರೀ ಪ್ಲೈನ್ ವಾಟರಲ್ಲೇ ಮಾಡ್ಕೊಳ್ಳೋಣ. Got no frown on my little face. Why am I so freaking cute sometimes? Yeah. ನೋಡಿ, ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಬಂದು ಸ್ವಲ್ಪ ಬ್ಲೋ ಡ್ರೈ ಮಾಡ್ಕೊಳ್ಬೇಕು. ತುಂಬ ಹೀಟಲ್ಲಿ ಇಟ್ಬಿಟ್ಟು ಮಾಡಬಾರ್ದು, ಲೈಟಾಗಿ ಇಟ್ಕೊಂಡು ಬ್ಲೋ ಡ್ರೈ ಮಾಡ್ಕೊಳ್ಬೇಕು. ಈ ಹೇರ್ ಸ್ಪಾ ಮಾಡೋದ್ರಿಂದ ಎಷ್ಟು ಸಾಫ್ಟ್ ಆಗುತ್ತೆ ಹೇರ್ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹೇರ್ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ರಿಸಲ್ಟ್ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾರಿಗಾದರೂ ತುಂಬ ಹೇರ್ ಫಾಲ್ ಆಗ್ತಿತ್ತು ಅಂದರೆ ಅಟ್ಲೀಸ್ಟ್ ನೀವು 1-3 ಮಂತ್ಸ್ ಹೇರ್ ಸ್ಪಾ ಮಾಡಿ ನೋಡಿ, ಆವಾಗ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಏರ್ ಫಾಲ್ ಅಂತೂ ತುಂಬ ಕಂಟ್ರೋಲ್ ಆಗುತ್ತೆ. ಏರ್ ಫಾಲ್, ಕೆಲವರಿಗೆ ಹೇರ್ ಗ್ರೋತ್ ಆಗದೆ ಇರೋದು ಅದೆಲ್ಲ ಕಂಟ್ರೋಲ್ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಹೇರ್. ನೋಡಿ, ಫೈನಲಿ ರಿಸಲ್ಟ್ ಹೆಂಗೆ ಬಂದಿದೆ ಅಂದರೆ ನೋಡಿ, ನಿಮಗೆ ಗೊತ್ತಾಗ್ತಿದೆ ಅಲ್ಲ, ಸ್ಟ್ರೈಟ್ನಿಂಗ್ ಮಾಡಿರೋ ಥರ ಇದೆ. ತುಂಬ ಸಾಫ್ಟಾಗಿ ಬಂದಿದೆ ಹೇರು. ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ ಫುಲ್ ಹೇರ್ ಹೇಗಿದೆ ಅಂತ. ಇವತ್ತಿನ ವಿಡಿಯೋ ಇದಾಗಿತ್ತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ರಿಸಲ್ಟ್ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.